ನಮಸ್ತೆ ಮಕ್ಕಳೇ, ನಮ್ಮ ಸರಳ ಗಣಿತ ಜಗತ್ತಿಗೆ ಸ್ವಾಗತ. ಇವತ್ತಿನ ದಿನ ನಾನು 6ನೇ ತರಗತಿಯ ಗಣಿತ ಭಾಗ ಒಂದರಲ್ಲಿ ಅಭ್ಯಾಸ 1.2 ನೋಡೋಣ. ಅಭ್ಯಾಸ 1.2ರಲ್ಲಿ ಕ್ವಶನ್ ಹೀಗಿದೆ. ಒಂದು ಶಾಲೆಯಲ್ಲಿ 4 ದಿನಗಳ ಪುಸ್ತಕ ಪ್ರದರ್ಶನವು ನಡೆದಿತ್ತು. ಟಿಕೆಟ್ ಕೌಂಟರ್ನಲ್ಲಿ ಮೊದಲ ದಿನ, ಎರಡನೆಯ, ಮೂರನೆಯ ಮತ್ತು 4ನೇ ದಿನಗಳಲ್ಲಿ ಕ್ರಮವಾಗಿ 1094, 1812, 2050 ಮತ್ತು 2751 ಟಿಕೆಟ್ಗಳು ಮಾರಾಟವಾದವು. ಆ 4 ದಿನಗಳಲ್ಲಿ ಮಾರಾಟವಾದ ಒಟ್ಟು ಟಿಕೆಟ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 4 ದಿನ ಟಿಕೆಟ್ಗಳು ಮಾರಾಟವಾಗಿದೆ. ಒಂದೊಂದು ದಿನ ಎಷ್ಟೆಷ್ಟು ಅನ್ನೋದನ್ನು ಕೊಟ್ಟಿದ್ದಾರೆ. ನಾವೀಗ 4 ದಿನ ಒಟ್ಟು ಮಾರಾಟವಾಗಿರುವಂಥ ಟಿಕೆಟ್ಗಳ ಸಂಖ್ಯೆಯನ್ನು ಕಳಿಬೇಕು ಅಂತಂದರೆ ಪ್ರತಿದಿನ ಮಾರಾಟವಾಗಿರುವ ಟಿಕೆಟ್ಗಳನ್ನು ಹಾಕ್ಕೊಂಡು ಕೂಡಿದರೆ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ನಿ ನೋಡೋಣ ಇದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ. ನೋಡಿ, ಇಲ್ಲಿ ಮೊದಲನೇ ದಿನ ಮಾರಾಟವಾಗಿರುವ ಟಿಕೆಟು 1094. ಎರಡನೇ ದಿನ ಮಾರಾಟವಾಗಿರುವಂಥ ಟಿಕೆಟು 1812. ಮೂರನೇ ದಿನ ಮಾರಾಟವಾಗಿರುವಂಥ ಟಿಕೆಟು 2050. 4ನೇ ದಿನ ಮಾರಾಟವಾಗಿರುವ ಟಿಕೆಟು 2751. ಈಗ ನಮಗೆ ಏನು ಬೇಕಾಗಿದೆ? ಒಟ್ಟು ಟಿಕೆಟ್ಗಳು ಅಂತಂದಾಗ ಇದಷ್ಟನ್ನು ಕೂಡಿದ್ರೆ 7, 10, 20ಕ್ಕೆ 0, 2 ದಶಕ, 10, 17ಕ್ಕೆ 7, 1 ದಶಕ, 4, 5, 6, 7. ಒಟ್ಟು 4 ದಿನ ಸೇರಿ ಮಾರಾಟವಾಗಿರುವಂಥ ಒಟ್ಟು ಟಿಕೆಟ್ಗಳು 7707 ಟಿಕೆಟ್ಗಳು ಮಾರಾಟವಾಗಿದೆ. ಈಗ ಎರಡನೇ ಪ್ರಶ್ನೆ ನೋಡೋಣ. ಶೇಖರ್ ಒಬ್ಬ ಖ್ಯಾತ ಕ್ರಿಕೆಟ್ ಆಟಗಾರನಾಗಿದ್ದಾನೆ. ಟೆಸ್ಟ್ ಪಂದ್ಯಗಳಲ್ಲಿ ಅವನು ಇದುವರೆಗೆ 6980 ರನ್ಗಳನ್ನು ಪಡೆದಿರುತ್ತಾನೆ. ಅವನು 10,000 ರನ್ಗಳನ್ನು ಪೂರೈಸಲು ಇಚ್ಛಿಸುತ್ತಾನೆ. ಹಾಗಾದರೆ ಅವನಿಗೆ ಇನ್ನೆಷ್ಟು ರನ್ಗಳ ಅವಶ್ಯಕವಿದೆ? ಈಗ ನೋಡಿ, ಇಲ್ಲಿ ಶೇಖರ್ ಒಬ್ಬ ಕ್ರಿಕೆಟ್ ಆಟಗಾರ ಆಗಿದ್ದಾನೆ. ಅವನು ಟೆಸ್ಟ್ ಪಂದ್ಯಗಳಲ್ಲಿ 6980 ರನ್ಗಳನ್ನು ಪಡೆದಿದ್ದಾನೆ. ಆದರೆ ಅವನಿಗೆ 10,000 ರನ್ಗಳು ಪೂರೈಸಲು ಇಚ್ಛೆ ಇದೆ. ಹಾಗಾದರೆ ಅವನು ಇನ್ನೆಷ್ಟು ರನ್ಗಳ ಅವಶ್ಯಕತೆ ಇದೆ ಅಂತಂದಾಗ ನಾವೇನು ಮಾಡಬೇಕು? 10,000ದಲ್ಲಿ 6980 ಕಳಿಬೇಕಾಗುತ್ತೆ. ಕಳೆದಾಗ ನಮಗೆ ಏನು ಸಿಗುತ್ತೆ? ಆ ರನ್ಗಳನ್ನು ಅವನು ಇನ್ನು ಗಳಿಸಬೇಕಾಗಿದೆ. ಬನ್ನಿ ನೋಡೋಣ. ಟೆಸ್ಟ್ ಪಂದ್ಯಗಳಲ್ಲಿ ಶೇಖರ್ ಪಡೆದಿರುವ ರನ್ಗಳು, ಅವನಿಗಾಗಲೇ ಎಷ್ಟು ರನ್ಗಳನ್ನ ಪಡೆದಿದ್ದಾನೆ? 6980 ರನ್ಗಳನ್ನು ಪಡೆದಿದ್ದಾನೆ. ಅವನು ಪೂರೈಸಲು ಇಚ್ಛಿಸಿರುವ ರನ್ಗಳು 10,000. ಆಯಿತಾ? ಈಗ ಅವನಿಗೆ ಅವಶ್ಯಕವಿರುವ ರನ್ಗಳನ್ನು ನಾವೇನು ಮಾಡಬೇಕು ಅಂತಂದರೆ 10,000ದಲ್ಲಿ 6980 ಕಳಿಬೇಕಾಗತ್ತೆ. ಒಂಬತ್ತರಲ್ಲಿ 6 ಹೋದರೆ 3, ಅಂದರೆ ಅವನಿಗೀಗ ಬೇಕಾಗಿರುವಂಥ ರನ್ಗಳು 3020 ರನ್ಗಳ ಅವಶ್ಯಕವಿದೆ. ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಚುನಾವಣೆಯಲ್ಲಿ ವಿಜೇತ ಅಭ್ಯರ್ಥಿಗೆ 5,77,500 ಮತಗಳು ದಾಖಲಾದವು ಮತ್ತು ಅವನ ಸಮೀಪದ ಪ್ರತಿಸ್ಪರ್ಧಿಗೆ 3,48,700 ಮತಗಳು ಲಭಿಸಿದವು. ಹಾಗಾದರೆ ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳ ಅಂತರದಿಂದ ಚುನಾವಣೆಯನ್ನು ಜಯಿಸಿದನು? ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇಲ್ಲಿ ನೋಡಿ, ವಿಜೇತ ಅಭ್ಯರ್ಥಿಯು ಪಡೆದಂಥ ಮತಗಳು, ವಿಜೇತ ಅಭ್ಯರ್ಥಿಯು ಎಷ್ಟು ಮತಗಳನ್ನು ಪಡೆದಿದ್ದಾನೆ? 5,77,500 ಮತಗಳನ್ನು ಗಳಿಸಿದ್ದಾನೆ. ಅವನ ಸಮೀಪದ ಪ್ರತಿಸ್ಪರ್ಧಿ 3,48,700 ಮತಗಳನ್ನು ಗಳಿಸಿದ್ದಾನೆ. ಈಗ ನಾವೇನು ಮಾಡಬೇಕು? ಇವನು ಎಷ್ಟು ಮತಗಳ ಅಂತರದಲ್ಲಿ ಜಯ ಗಳಿಸಿದ್ದಾನೆ ಅನ್ನೋದನ್ನು ತಿಳ್ಕೋಬೇಕು ಅಂತಂದಾಗ ನಾವು
ಸಮೀಪದ ಪ್ರತಿಸ್ಪರ್ಧಿಯ ಮತಗಳ ಸಂಖ್ಯೆಯನ್ನು ಇವನ ಮತಗಳ ಸಂಖ್ಯೆಯಿಂದ ಕಳೆದರೆ ನಮಗೆ ಅಂತರ ಸಿಗುತ್ತೆ. ನಾವಿವಾಗ ಏನು ಮಾಡ್ತಿದ್ದೀವಿ, ಇದೆರಡನ್ನು ಕಳೀತಾ ಇದ್ದೀವಿ. ಈಗ ಇದನ್ನು ಕಳಿಬೇಕಾಗುತ್ತೆ. 0 0 5ರಲ್ಲಿ 7 ಹೋಗಲ್ಲ, ದಶಕ ತಗೋಬೇಕು. 15 15ರಲ್ಲಿ 7 ಹೋದರೆ 8, ಇದು 6 ಆಯಿತು. ಮತ್ತು 6ರಲ್ಲಿ 8 ಹೋಗಲ್ಲ, ದಶಕ ತಗೊಂಡ್ರೆ 16 16ರಲ್ಲಿ 8 ಹೋದರೆ 8. ನೆಕ್ಸ್ಟ್ ಇದು 6 ಆಯಿತು. 6ರಲ್ಲಿ 4 ಹೋದರೆ 2, 5ರಲ್ಲಿ 3 ಹೋದರೆ 2. ಅವನಿವಾಗ 2,28,800 ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾನೆ. ಮುಂದಿನ ಪ್ರಶ್ನೆ, ಕೀರ್ತಿ ಬುಕ್ ಸ್ಟೋರ್ನಲ್ಲಿ ಜೂನ್ ಮೊದಲ ವಾರದಲ್ಲಿ 2,85,891 ಮೌಲ್ಯದ ಪುಸ್ತಕಗಳು ಮತ್ತು ಎರಡನೇ ವಾರದಲ್ಲಿ ರು 4,768 ಮೌಲ್ಯದ ಪುಸ್ತಕಗಳು ಮಾರಾಟಗೊಂಡವು. 2 ವಾರಗಳಲ್ಲಿ ಒಟ್ಟಾಗಿ ಎಷ್ಟು ವ್ಯಾಪಾರವಾಯಿತು? ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು? ಈಗ ಏನು ಮಾಡ್ತಿದೆ, ಒಂದು ಬುಕ್ ಸ್ಟೋರ್ನಲ್ಲಿ ಮೊದಲನೇ ವಾರ ಇಷ್ಟು ಮೌಲ್ಯದ ಪುಸ್ತಕಗಳು ಮಾರಾಟವಾಗಿದೆ, ಎರಡನೇ ವಾರ ಇಷ್ಟು ಮೌಲ್ಯದ ಪುಸ್ತಕಗಳು ಮಾರಾಟವಾಗಿದೆ. ಈಗ ನಮಗೆ 2 ವಾರಗಳಲ್ಲಿ ಒಟ್ಟು ಮಾರಾಟವಾಗಿರೋದು ಅಂತಂದಾಗ ಈಸಿಯಾಗಿ ಗೊತ್ತಾಗುತ್ತೆ. ಅದೆರಡನ್ನು ಕೂಡಿದ್ರೆ ನಮಗೆ ಒಟ್ಟು ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾವ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು ಅಂತ ಕೇಳಿದ್ದಾರೆ. ಈಗ ನೋಡಿದ್ರೇ ಗೊತ್ತಾಗ್ತಾ ಇದೆ, ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಗಿದೆ. ಮತ್ತು ಅದು ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂದಾಗ ಇದೆರಡನ್ನು ಕಳೆದಾಗ ನಮಗೆ ಯಾವುದರಲ್ಲಿ ಎಷ್ಟು ಹೆಚ್ಚು ವ್ಯಾಪಾರವಾಗಿದೆ ಅನ್ನೋದನ್ನು ತಿಳಿಯುತ್ತೆ. ಬನ್ನಿ ನೋಡೋಣ. ಮೊದಲನೇ ವಾರ ಮಾರಾಟವಾದ ಪುಸ್ತಕದ ಮೌಲ್ಯ 2,85,891. ಎರಡನೇ ವಾರ 4,768. ಈಗ ನಮಗೆ ಒಟ್ಟು ಬೇಕು ಅಂತಂದಾಗ ಇದೆರಡನ್ನು ಕೂಡಿದ್ರೆ 8 1 9 9 6 15 15ಕ್ಕೆ 1 ದಶಕ 16 5 8 2 4 6 ಒಟ್ಟು 6,85,659 ರುನ ಮೌಲ್ಯದ ಪುಸ್ತಕಗಳು ಮಾರಾಟವಾಗಿದೆ. ಈಗ ಇಲ್ಲಿ ಎರಡನೇ ವಾರ ಹೆಚ್ಚು ಮಾರಾಟವಾಗಿದೆ ಮತ್ತು ಅದು ಮೊದಲನೇಗಿಂತ ಎಷ್ಟು ಹೆಚ್ಚು ಅನ್ನೋದನ್ನು ತಿಳ್ಕೊಂಡು ಈಗ ಎರಡನೇ ವಾರದಲ್ಲಿ ಹೆಚ್ಚು ಮಾರಾಟವಾಯಿತು. ಇನ್ನೊಂದರಿಂದ ಎಷ್ಟು ಹೆಚ್ಚು ಅಂತಂದರೆ ನಾವು ಅದೆರಡನ್ನು ಕಳಿಬೇಕಾಗುತ್ತೆ. ಈಗ 8ರಲ್ಲಿ 1 ಹೋದರೆ 7, 16ರಲ್ಲಿ 9 ಹೋದರೆ, ಅಂದರೆ 6ರಲ್ಲಿ 9 ಹೋಗಲ್ಲ, ದಶಕ ತಗೊಳ್ತೀವಿ. 16 16ರಲ್ಲಿ 9 ಹೋದರೆ 7. ಈಗ 6 ಆಯಿತು. 6ರಲ್ಲಿ 8 ಹೋಗಲ್ಲ, ದಶಕ ತೊಗೊಳ್ತೀವಿ. ಇಲ್ಲಿಂದ ದಶಕ ತೊಗೊಳ್ತೀವಿ. 16 16ರಲ್ಲಿ 8 ಹೋದರೆ 8. ಇದು 9 ಆಯಿತು. 9ರಲ್ಲಿ 5 ಹೋದರೆ 9ರಲ್ಲಿ 5 ಹೋದರೆ 4. ಮತ್ತು ಇದು 9 ಇದೆ. 9ರಲ್ಲಿ 8 ಹೋದರೆ 1. ಇದು 3 ಆಗಿತ್ತು. 3ರಲ್ಲಿ 2 ಹೋದರೆ 1. ಅಂದರೆ ಈಗ 1,14,877 ರು ಮೌಲ್ಯದಷ್ಟು ಅಂತರದಲ್ಲಿ ಇದು ಹೆಚ್ಚು ವ್ಯಾಪಾರ ಆಗಿದೆ. ಮುಂದಿನ ಪ್ರಶ್ನೆ, 6 2 7 4 3 ಈ ಪ್ರತಿಯೊಂದು ಸಂಖ್ಯೆಯನ್ನು ಒಂದು ಬಾರಿ ಮಾತ್ರ ಬಳಸಿ ಬರೆಯಬಹುದಾದ ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ನೋಡಿ, ಇಲ್ಲಿ ಕೆಲವೊಂದು ಅಂಕಿಗಳನ್ನ ಕೊಟ್ಟಿದ್ದಾರೆ. ಈ ಅಂಕಿಗಳನ್ನ ಉಪಯೋಗಿಸ್ಕೊಂಡು ನಾವು ಎರಡು ಸಂಖ್ಯೆಗಳು ಇದನ್ನು ಒಂದು ಸತಿ ಮಾತ್ರ ಉಪಯೋಗಿಸ್ಕೊಂಡು ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆ ಎರಡು ಸಂಖ್ಯೆಗಳನ್ನು ತಗೋಬೇಕು. ಆದರೆ ಅವುಗಳ ನಡುವಿನ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. 6 2 7 4 3 ಇವುಗಳನ್ನು ಬಳಸಿ ಬರೆಯಬಹುದಾದ ಅತಿ ದೊಡ್ಡ
ಸಂಖ್ಯೆ. ಈಗ ಅತಿ ದೊಡ್ಡ ಸಂಖ್ಯೆ ಬೇಕು ಅಂತಂದರೆ ಇಲ್ಲಿರೋ ನಂಬರ್ಸನ್ನೇ ಇಳಿಕೆ ಕ್ರಮದಲ್ಲಿ ಬರೆದ್ರೆ ಸಾಕು, ನಮಗೆ ಅತಿ ದೊಡ್ಡ ಸಂಖ್ಯೆ ಸಿಗುತ್ತೆ. ಇನ್ನು 7, 6, 4, 3, 2 ಇದು ಅತಿ ದೊಡ್ಡ ಸಂಖ್ಯೆ ಆಗಿರುತ್ತೆ. ಇದನ್ನೇ ಉಲ್ಟಾ ಬರೆದಾಗ, ಅಂದರೆ ಇದನ್ನು ಏರಿಕೆ ಕ್ರಮದಲ್ಲಿ ಬರೆದಾಗ 2, 3, 4, 6, 7 ಅತಿ ಚಿಕ್ಕ ಸಂಖ್ಯೆ ಸಿಗುತ್ತೆ. ಈಗ ನಮಗೆ ಈ ಎರಡು ಸಂಖ್ಯೆಯ ವ್ಯತ್ಯಾಸ ಅಂದರೆ ಇದನ್ನು ಕಳಿಬೇಕು. 2ರಲ್ಲಿ 7 ಹೋಗಲ್ಲ. ನೆಕ್ಸ್ಟು 12, 12ರಲ್ಲಿ 7 ಹೋದರೆ 5. ಇದು 2 ಆಯಿತು. 2ರಲ್ಲಿ ಮತ್ತೆ 6 ಹೋಗಲ್ಲ, ಮತ್ತೆ ದಶಕ ತೊಗೊತಿದ್ದೀವಿ. 12ರಲ್ಲಿ 6 ಹೋದರೆ 6. ಇದು 3 ಆಯಿತು. 3ರಲ್ಲಿ 4 ಹೋಗಲ್ಲ, ಮತ್ತೆ ದಶಕ ತೊಗೊತಿದ್ವಿ. 13ರಲ್ಲಿ 4 ಹೋದರೆ 9. ಇದು 5 ಆಯಿತು. 5ರಲ್ಲಿ 3 ಹೋದರೆ 2. 7ರಲ್ಲಿ 2 ಹೋದರೆ 5. ಇವುಗಳ ನಡುವಿನ ವ್ಯತ್ಯಾಸ 52,965. ಮುಂದಿನ ಪ್ರಶ್ನೆ, ಒಂದು ಯಂತ್ರವು ಒಂದು ದಿನದಲ್ಲಿ ಸರಾಸರಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತದೆ. ಹಾಗಾದರೆ ಅದು 2006ರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿತು? ನೋಡಿ, ಇದು ಒಂದು ದಿನದಲ್ಲಿ 2,825 ಸ್ಕ್ರೂಗಳನ್ನು ಉತ್ಪಾದಿಸುತ್ತಂತೆ. ನಾವೀಗ 2006ರ ಜನವರಿ ತಿಂಗಳಲ್ಲಿ ಎಷ್ಟು ಸ್ಕ್ರೂಗಳನ್ನು ತಯಾರಿಸಿದ್ದೇನೆ? ಜನವರಿ ತಿಂಗಳಲ್ಲಿ 31 ದಿನ ಇರುತ್ತೆ. ನಾವು 2,825ನ್ನು 31ರಿಂದ ಗುಣಿಸಿದಾಗ ಈ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಬನ್ನಿ ನೋಡೋಣ. ಯಂತ್ರವು ಒಂದು ದಿನದಲ್ಲಿ ಉತ್ಪಾದಿಸಿದ ಸ್ಕ್ರೂಗಳ ಸಂಖ್ಯೆ 2,825. ಜನವರಿ ತಿಂಗಳು ಅಂದರೆ 31 ದಿನ. ಒಂದು ದಿನಕ್ಕೆ 2,825 ಅಂದಾಗ 31 ದಿನಕ್ಕೆ ಎಷ್ಟು ಸ್ಕ್ರೂ ಅಂತಂದಾಗ ನಾವು ಇದಕ್ಕೆ 31ರಿಂದ ಗುಣಿಸ್ಬೇಕಾಗುತ್ತೆ. 2,825 ಇಂಟು 31. ಐದು 7 8 7 15. ಒಂದಷ್ಟಕ 6 7 ಇದು 8. 87,575 ಸ್ಕ್ರೂಗಳನ್ನು ಉತ್ಪಾದಿಸಿದೆ. ಅದು 31 ದಿನಗಳಲ್ಲಿ 87,575 ಸ್ಕ್ರೂಗಳನ್ನು ಉತ್ಪಾದಿಸಿದೆ. ಮುಂದಿನ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ನನ್ನ ಕ್ಲಾಸಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.